ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪಾಲಿಗೆ ದಯಾಮಯ ದೇವರಂತೆ ಪೂಜಿಸಲ್ಪಡುವ ಮಹಾನೇತಿಗಳು. ಅವರನ್ನು ಮಂತ್ರಾಲಯ ಪ್ರಭು ಹಾಗೂ ಗುರುರಾಯರು ಎಂದು ಭಕ್ತಿಯಿಂದ ಕರೆಯಲಾಗುತ್ತದೆ. ಅವರು ಶ್ರೀ ಪ್ರಹ್ಲಾದರಾಜರ ಅವತಾರವೆಂದು ಶಾಸ್ತ್ರಗಳು ಹೇಳುತ್ತವೆ. ಮೂಲತಃ ಶಂಕುಕರ್ಣನೆಂಬ ದೇವತೆ ಬ್ರಹ್ಮಲೋಕದಲ್ಲಿ ವಾಸಿಸುತ್ತಿದ್ದನು. ಬ್ರಹ್ಮನ ಪೂಜೆಗೆ ತುಳಸಿ ಎಲೆಗಳನ್ನು ತರುವ ಕೆಲಸ ಅವನದು. ಒಂದು ಬಾರಿ ಸರಸ್ವತಿ ದೇವಿಯ ವೀಣಾ ಸಂಗೀತದಲ್ಲಿ ತಲ್ಲೀನನಾಗಿ ತಡಮಾಡಿದ ಕಾರಣ ಬ್ರಹ್ಮನು ಕೋಪಗೊಂಡು ಅವನಿಗೆ ರಾಕ್ಷಸ ವಂಶದಲ್ಲಿ ಜನಿಸುವಂತೆ ಶಾಪ ನೀಡಿದನು. ಆ ಶಾಪದ ಫಲವಾಗಿ ಶಂಕುಕರ್ಣನು ಹಿರಣ್ಯಕಶ್ಯಪುವಿನ ಮಗನಾಗಿ ಪ್ರಹ್ಲಾದನಾಗಿ ಜನಿಸಿದನು. ಪ್ರಹ್ಲಾದನು ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ವಿಷ್ಣುವಿನ ಅಪಾರ ಭಕ್ತನಾಗಿದ್ದನು. ತಂದೆಯ ಅನೇಕ ಹಿಂಸೆಗಳ ನಡುವೆಯೂ ಅವನು ಹರಿಭಕ್ತಿಯನ್ನು ಬಿಡಲಿಲ್ಲ. ಕೊನೆಗೆ ಭಗವಾನ್ ವಿಷ್ಣು ನರಸಿಂಹ ರೂಪದಲ್ಲಿ ಅವತರಿಸಿ ಹಿರಣ್ಯಕಶ್ಯಪುವನ್ನು ಸಂಹರಿಸಿದನು. ನರಸಿಂಹನು ಪ್ರಹ್ಲಾದನಿಗೆ ಮೋಕ್ಷದವರ ನೀಡಲು ಮುಂದಾದಾಗ ಪ್ರಹ್ಲಾದನು ತನ್ನಂತೆಯೇ ಇನ್ನೂ ಹಲವಾರು ಭಕ್ತರನ್ನು ಉದ್ಧರಿಸಿದ ಬಳಿಕ ಮಾತ್ರ ಮೋಕ್ಷವನ್ನು ಸ್ವೀಕರಿಸುವೆನೆಂದು ಕೇಳಿದನು. ಕಲಿಯುಗದಲ್ಲಿ ಆ ಪ್ರಹ್ಲಾದನೇ ವೆಂಕಟನಾಥನಾಗಿ ಜನಿಸಿ ನಂತರ ಶ್ರೀ ರಾಘವೇಂದ್ರ ತೀರ್ಥರಾಗಿ ಪ್ರಸಿದ್ಧರಾದರು. ಅವರು ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು. ಸುಧೀಂದ್ರ ತೀರ್ಥರ ಆದೇಶದಂತೆ ಸನ್ಯಾಸ ಸ್ವೀಕರಿಸಿ ಮಧ್ವ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸಿದರು. ಅನೇಕ ಪವಾಡಗಳ ಮೂಲಕ ಭಕ್ತರನ್ನು ರಕ್ಷಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದು ಸಹ ಮಂತ್ರಾಲಯದಲ್ಲಿ ವೃಂದಾವನ ರೂಪದಲ್ಲಿ ಭಕ್ತರಿಗೆ ಅನುಗ್ರಹ ನೀಡುತ್ತಿದ್ದಾರೆ.